ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. 25 ವರ್ಷದ ನಂತರ ಆದ್ರೂ ಕೂಡ ನಾನು ಮುಖ್ಯಮಂತ್ರಿ ಆದ್ರೂ ಕೂಡ ಇನ್ನು ಆಶ್ಚರ್ಯ ಇಲ್ಲ. ನಾನು ಸೀನಿಯರ್ ಆಗ್ತೀನಿ ಅವನಿಗೆ. ಅದಕ್ಕೆ ನಮ್ಮ ಸರ್ಕಾರ, ನಮ್ಮ ಕಾಂಗ್ರೆಸ್ ಪಕ್ಷ ಸರ್ವ ಧರ್ಮದವರನ್ನ, ಎಲ್ಲರನ್ನ, ಹಿಂದುಳಿದವರನ್ನ, ದಲಿತರನ್ನ ಮುಂದೆ ತೆಗೆದುಕೊಂಡು ಹೋಗುವಂತ ಒಂದು ಕೆಲಸ ಏಕೈಕ ಪಕ್ಷ ಕಾಂಗ್ರೆಸ್ ಪಕ್ಷ ಮಾತ್ರ. ಅವ್ರಿಗಿಂತ ಜಾಸ್ತಿ ಆಗ್ತಿಲ್ಲ, ಖಂಡಿತವಾಗಿ ಆಗ್ತಿದೆ. ಈ ಬಳ್ಳಾರಿ ಜಿಲ್ಲೆಯಲ್ಲಿ ನಾನು ಇದನ್ನ ಸವಾಲಾಗಿ ಹೇಳ್ತೀನಿ, ನಿಮ್ಗಿಂತ ಮುಂದೆ ಆಗ್ತೀನಿ, ಖಂಡಿತವಾಗಿ ಆಗ್ತೀನಿ. ಈ ಅವಧಿ ಅಂತಲ್ಲ, ನಾನು ಮುಂದಿನ 20 ವರ್ಷ ನಾನು ಹೇಳ್ತಾ ಇದ್ದೀನಿ. ನನ್ನ ಹಣೆ ಬರದಲ್ಲಿ ಆಗತ್ತಿದ್ರೆ ನಮ್ಮ ಕಾಂಗ್ರೆಸ್ ಪಕ್ಷ ಯಾವತ್ತು ನನಗೆ ಯಾವ ಪಕ್ಷ ಯಾವ ಪೋಸ್ಟ್ ಕೊಟ್ಟರು ಕೂಡ ಅದನ್ನ ಮಾಡ್ಕೊಂಡು ಈ ನನ್ನ ಸಂಕಲ್ಪ. ನಾನು ಯಾವ್ದೋ ಪದವಿ ಆಸೆ ಪಡೋದಲ್ಲ. ಬಳ್ಳಾರಿ ಜಿಲ್ಲೆಯಲ್ಲಿ ಸತತವಾಗಿ 5 ಕ್ಷೇತ್ರದಲ್ಲಿ ಕೂಡ ಕಾಂಗ್ರೆಸ್ನ ಯಾವತ್ತೂ ಕೂಡ ಭದ್ರಕೋಟೆಯಾಗಿ ನೋಡುವಂತ ಒಂದು ಜವಾಬ್ದಾರಿ ನನಗೆ ಕಾಂಗ್ರೆಸ್ ಪಕ್ಷ ಕೊಟ್ಟಿದೆ. ಅದನ್ನ ಚಾಚು ಚಪ್ಪದೆ ನಾನು ಮಾಡ್ತೀನಿ. ಈಗ ಅವ್ರಿಗೆ ಇಂಜಿನಿಯರ್ ಆಯ್ತು, ಹಾಗಾಗಿ ಸಚಿವ ಸ್ಥಾನ ಕೊಡ್ತಾ ಇಲ್ಲ, ಹಾಗಾಗಿ ಬಳ್ಳಾರಿಯಿಂದ ಅಂತರ ಕಾಯ್ಕೊಂಡಿದ್ದಾರೆ, ಅವ್ರಿಗೆ ಇನ್ನು ರಾಜಕೀಯ ಉಳಿವಿಲ್ಲ ಅಂತ ರಾಮಪುರ ಹೇಳ್ತಾ ಇದ್ದಾರೆ. ಸೋತವ್ರು ಹಂಗೆ ಹೇಳ್ತಾರೆ. ಅವ್ರಿಗೆ ಏನಾಗಿದೆ, ನಾಗೇಂದ್ರ ಯಾವತ್ತು ಜಿಲ್ಲಾ ಮಂತ್ರಿ ಆದ ಕೂಡ ಅವ್ರಿಗೆ ಅಡ್ವೈಸ್ ಆಗ್ಬೇಕು. ನಾವು ಬಂದು ಫ್ಲಾಗ್ ಹಾಸ್ಟಿಂಗ್ ಮಾಡಿ ಇದೆಲ್ಲ ಕೂಡ ಅಭಿವೃದ್ಧಿ ಮಾಡ್ಕೊಂಡು ಹೋಗ್ತಾ ಇದ್ರೆ ಅದನ್ನ ನೋಡಿ ಸಹಿಸಕ್ ಆಗ್ತಿಲ್ಲ. ನಾವೆಲ್ಲರೂ ಒಟ್ಟಾಗಿ ಬೆಳೆದ್ಕೊಂಡು ನಾವು ಅವ್ರ ಬೆಳವಣಿಗೆ ಯಾವತ್ತೂ ಕೂಡ ನಾವು ಅಸಹ್ಯ ಪಡ್ಲಿಲ್ಲ. ನಾವು ಒಂದು ಪಕ್ಷದಲ್ಲಿ ಇದ್ದವರು ಮಾಡ್ಲಪ್ಪ ಬೆಳಿಲಿ ಅಂತ ಹೇಳಿದ್ರು. ಬಟ್ ಈ ರೀತಿಯಾದಂತ ಒಂದು ಮನಸತ್ವ ಇಟ್ಕೊಂಡಿದಾರಲ್ಲ, ಅವ್ರಿಗೆ ಒಳ್ಳೇದಾಗಲ್ಲ. ಯಾರೇ ಕೂಡ ಯಾವುದೇ ಪಕ್ಷದವರು ಕೂಡ ಒಳ್ಳೇದಾಗ್ಬೇಕಂತ ನಾವು ಭಾವನೆ ಮಾಡ್ತಾ ಇರ್ತೀವಿ. ಆ ಭಾವನೆಯಿಂದ ಬೆಳಿಬೇಕು. ಇವತ್ತು ಬಳಸೋದು ರಾಮುಲು ಅಲ್ಲ, ನಾಗೇಂದ್ರ ಅಲ್ಲ, ಇನ್ನೊಬ್ಬರಲ್ಲ, ಪಕ್ಷಗಳಲ್ಲ, ಜನಗಳ ಸಂಪರ್ಕ, ಜನಗಳ ಜೊತೆಗೆ ಬೆರೆತಿದ್ರೆ, ಅವ್ರ ಆಡಳಿತವನ್ನು ಸ್ವಚ್ಛವಾಗಿ ಕೊಟ್ರೆ ಆ ಪದವಿ ಆಗ್ಲಿ, ಆ ಪೋಸ್ಟ್ ಆಗ್ಲಿ, ಅದು ತನ್ನಷ್ಟೇ ತಾನೇ ತನ್ನ ಮನೆಗೆ ಬರುತ್ತದೆ. ಅದು ನಮ್ಮ ಕಾಂಗ್ರೆಸ್ನ ಹೈಕಮಾಂಡ್ಗೆ ಬಿಟ್ಟಂತ ವಿಚಾರ. ಯಾಕಂದ್ರೆ ಕೆಲವು ರಿಷಬಲ್ ಮಾಡ್ಬೇಕಂತೇಳಿ, ಕೆಲವನ್ನ ಯಾವ ರೀತಿ ಮಾಡ್ಬೇಕಂತೇಳಿ, ಬಟ್ ಎಲ್ಲಾ ವಿಚಾರಗಳನ್ನ ನಮ್ಮ ಕಾಂಗ್ರೆಸ್ ಹೈಕಮಾಂಡ್ ತೆಗೆದುಕೊಂಡು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು ಮತ್ತು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಸಾಹೇಬರು, ಅಧ್ಯಕ್ಷರು, ಉಪಮುಖ್ಯಮಂತ್ರಿ ಅಂತ ಶಿವಕುಮಾರ್ ಸಾಹೇಬರು ಅದನ್ನು ನಿರ್ಣಯ ತಗೊಳ್ತಾರೆ. ನಾನು ಬದ್ಧವಾಗಿದ್ದೀನಿ. ನನಗೆ ಮಂತ್ರಿ ಕೂಡ ಅಂತೇಳಿ ನಾನು ಯಾವತ್ತೂ ಕೂಡ ಹೇಳಿದ್ದೆ. ನನ್ನ ಕೆಲಸ ವೈಖರಿ, ನನ್ನ ಕಾರ್ಯವೈಖರಿ ನೋಡ್ಕೊಂಡು ಕೊಟ್ರೆ ಒಳ್ಳೇದು. ನಾನು ಅದಕ್ಕೆ ಸಮರ್ಥವಾಗಿ ನಿಭಾಯಿಸಿಕೊಂಡು ಹೋಗ್ತೀನಿ. ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.